ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಹೇರ್ ಪ್ರಾಬ್ಲಮ್ಸ್, ಯಾವುದೇ ಥರ ಹೇರ್ ಪ್ರಾಬ್ಲಮ್ಸ್ ಇದ್ದರೂ ಹೇರಲ್ಲಿ ಒಂದೇ ಒಂದು ಸೊಲ್ಯೂಷನ್ನು. ಸೊ ನಾನು ಪರ್ಸ್ನಲಿ ಯೂಸ್ ಮಾಡಿ ನನಗೆ ವರ್ಕ್ ಆಗಿ ಆಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಡ್ರೈನೆಸ್ ಇರ್ಬೋದು, ಫ್ರೀಝಿ ಆಗಿರ್ಬೋದು, ಇಲ್ಲ ಹೇರ್ ಸ್ಮೂತ್ ಇರೋದಾಗಿರ್ಬೋದು, ಯಾವುದೇ ಥರ ಪ್ರಾಬ್ಲಮ್ಗೂ ಈ ಹೇರ್ ಆಯಿಲ್ ಒಂದೇ ಸೊಲ್ಯೂಷನ್ ಕೊಡುತ್ತೆ. ನೀವು ಯಾವುದೇ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಲೇಬೇಡಿ. ಇದೊಂದು ಯೂಸ್ ಮಾಡಿ ನಿಮಗೆ 100% ಕೊಡುತ್ತೆ. ಇದು ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಒಂದು ಅಲೋವೆರಾ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಡಿ. ಯಾಕಂದರೆ ಕೆಳಗಡೆ ಇಲ್ಲಿ ಒಂದು ಯೆಲ್ಲೋ ಕಲರ್ ಜೆಲ್ ಫಾರ್ಮ್ ಆಗುತ್ತೆ, ಅದು ಕೆಮಿಕಲ್ಲು. ಅದು ನಾವು ಯೂಸ್ ಮಾಡಬಾರ್ದು. ಯಾವಾಗ ಅಲೋವೆರಾ ಯೂಸ್ ಮಾಡಲಿ ಅದು ಒಂದು 5 ಮಿನಿಟ್ಸ್ ಸೈಡಲ್ಲಿ ಇಟ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಅಲೋವೆರಾನ ತಗೋಬೇಕು. ನೋಡಿ, ಸೈಡ್ಸಲ್ಲೆಲ್ಲ ಕಟ್ ಮಾಡಿಕೊಂಡು ಅಲೋವೆರಾ ತಗೊಳ್ಳಿ. ಒಳಗಡೆ ಇರೋ ಜೆಲ್ ಮಾತ್ರ ತಗೊಳ್ಳಿ ಸಾಕು. ಸೊ ನೀವು ಇಲ್ಲಿವರೆಗೂ ಯಾವ್ಯಾವ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ರೆ ಅದೆಲ್ಲ ಬಿಟ್ಬಿಡಿ. ನಾವು ಯೂಸ್ ಮಾಡೋದೆಲ್ಲ ಕೆಮಿಕಲ್ಲೇ, ಗೊತ್ತಲ್ವ? ಇವಾಗೆಲ್ಲ ಯಾವುದು ನ್ಯಾಚುರಲ್ ಆಗಿಲ್ಲ. ನಾವು ಮನೇಲಿ ಮಾಡ್ಕೊಂಡು ನೋಡಿ, ಈ ಥರ ಮಾಡ್ಕೊಂಡಿದ್ದೆ ಅದೇ ನ್ಯಾಚುರಲ್ಲು. ಸೊ ಈಗ ಔಟ್ಸೈಡ್ ಅಲೋವೆರಾ ತಂದರೂ ಅದು ಸಹ ಕೆಮಿಕಲ್ಲೇ, ಅದು ಏನು ನ್ಯಾಚುರಲ್ ಆಗಿರಲ್ಲ. ಸೊ ನಾವು ಮನೇಲಿ ಮಾಡ್ಕೊಳ್ಳೋದೇ ಬೆಟರು. ಯಾವುದೇ ಒಂದು ರೆಮಿಡಿ ಆಗಿರ್ಬೋದು, ಯಾವುದೇ ಒಂದು ಇದಾಗಿರ್ಬೋದು, ಸ್ವಲ್ಪ ರಿಸಲ್ಟ್ ಕೊಡೋದು ನಿಧಾನ ಆದ್ರೂ ನಮ್ಮ ಮನೇಲಿ ಮಾಡೋದೇ ಬೆಟರು. ಬಟ್ ಇದು ಮಾತ್ರ ಒಂದು ಅಟೆಂಪ್ಟಲ್ಲೇ ನಿಮಗೆ ರಿಸಲ್ಟ್ನ ಕೊಡುತ್ತೆ. ಏರ್ ಫಾಲ್ ಆಗ್ತಾಯಿದ್ರು ಫುಲ್ ಕಂಟ್ರೋಲ್ ಮಾಡಿಬಿಡುತ್ತೆ ಇದು. ಸೊ ನಾನು ಇವಾಗಲೂ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ತುಂಬ ಚೆನ್ನಾಗಿ ನನ್ನ ಹೇರ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅಲೋವೆರಾ ತೊಗೊಂಡ್ಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿಸಿರೋಂಥ ಕೊಬ್ಬರಿ ಎಣ್ಣೆ. ಸೊ ಅದು ಮತ್ತು ಕೊಬ್ಬರಿ ಎಣ್ಣೆ ಎಷ್ಟು ತೊಗೊಂಡಿರ್ತೀವೋ ಅಲೋವೆರಾನೂ ಅಷ್ಟೇ ಹಾಕ್ಕೋಬೇಕು ಇದಕ್ಕೆ. ಸೊ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಅಲೋವೆರಾನ ಹಾಕ್ಕೊಂಡು ನೋಡಿ, ಅಲೋವೆರಾ ಬೇಯ್ತಾ ಇದೆ. ಮತ್ತು ಇದಕ್ಕೆ ಕರಿಬೇವನ್ನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4-5 ಕಡ್ಡಿ, ಮತ್ತು ಇನ್ನೂ ಜಾಸ್ತಿನೂ ಹಾಕ್ಕೋಬೋದು, ಏನಾಗೋದಿಲ್ಲ. ಕರಿಬೇವು ತಾನೇ, ಏನಾಗೋದು, ಇನ್ನೂ ಒಳ್ಳೆಯದು ಹೇರ್ಗೆ. ಕರಿಬೇವು ಹಾಕ್ಕೋಬೋದು. ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಇದ್ದು ಮತ್ತು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಸ್ವಲ್ಪ ಮೆಣಸಿನಕಾಳನ್ನ ಹಾಕ್ಕೊಳ್ಳಿ ಇದಕ್ಕೆ. ಮೆಣಸು ಮತ್ತು ಮೆಂತೆನೂ ಹಾಕ್ಕೋಬೋದು. ನಾನಿಲ್ಲಿ ಮೆಣಸು ಮೆಂತೆ ಸ್ಕಿಪ್ ಮಾಡಿದ್ದೀನಿ. ಮೆಣಸು ಅಲೋವೆರಾ ಹಾಕಿದ್ದೀವಲ್ವ, ಸೊ ಅದೇ ಡ್ಯಾಂಡ್ರಫ್ ಎಲ್ಲ ತೆಗೆದುಬಿಡುತ್ತೆ. ಅದೇ ಸ್ವಲ್ಪ ಕಹಿ ಇರುತ್ತಲ್ವ, ಡ್ಯಾಂಡ್ರಫ್ ಸಮೇತ ಹೋಗುತ್ತೆ ಇದರಲ್ಲಿ. ನಾನು 2 ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ಮೆಣಸು ಮತ್ತು ಮೆಂತೆ ಸ್ವಲ್ಪ ಹಾಕ್ಕೊಳ್ಳಿ. ಕರಿಬೇವು ಹಾಕ್ತೀವಲ್ವ ಆಗಲೇ ಹಾಕ್ಕೊಬಿಡಿ. ಹಾಕ್ಕೊಂಡು ಇದು ಎಣ್ಣೆಯಲ್ಲೇ ಚೆನ್ನಾಗಿ ಕುದೀತಾ ಇರಬೇಕು. ನೋಡಿ ಈ ಥರ. ಸೊ ಅಲೋವೆರಾ ಎಲ್ಲ ಫುಲ್ಲು ಬ್ರೌನಾಗಿ ಬಂದುಬಿಡುತ್ತೆ. ಸೊ ಈ ಹೇರ್ ಆಯಿಲ್ನ ನೀವು ಬೇಕಿದ್ದರೆ ಇವತ್ತು ಈವ್ನಿಂಗ್ ಅಪ್ಲೈ ಮಾಡಿ ಮಾರ್ನಿಂಗು ಸ್ನಾನ ಮಾಡ್ಕೋಬೋದು. ಇಲ್ಲಾಂತಂದರೆ ನೀವು ಡೈಲಿ ಅಪ್ಲೈ ಮಾಡ್ಕೋತೀವಲ್ವ ಹೇರ್ ಆಯಿಲು, ಅದೇ ಥರ ಇವತ್ತು ಅಪ್ಲೈ ಮಾಡ್ಕೊಂಡು ಒಂದು 2 ಡೇಸ್ ಬಿಟ್ಟು ಸ್ನಾನನೂ ಮಾಡ್ಬೋದು. ಅದು ಏನು ನಮಗೆ ಒಂಥರ ಜಿಡ್ಡು ಅಂತೇನು ಅನಿಸೋದಿಲ್ಲ. ಈ ಹೇರ್ ಆಯಿಲು ನಾರ್ಮಲಾಗಿರುತ್ತೆ. ಸೊ ನಾನು ಅಷ್ಟೇ ಇವತ್ತು ಅಪ್ಲೈ ಮಾಡಿ 2 ಡೇಸ್ಗೆ ಒಂದ್ಸಲ ಸ್ನಾನ ಮಾಡ್ತೀನಿ. ಸೊ ಇವತ್ತು ಅಪ್ಲೈ ಮಾಡಿದ್ರೆ 2 ಡೇಸ್ ಆಗೇ ಬಿಡ್ತೀನಿ, ಏನು ಅನಿಸೋದಿಲ್ಲ. ನೋಡಿ, ಇದು ಲಾಸ್ಟಲ್ಲಿ ಸಿಡಿಯುತ್ತಿದ್ದು, ಅದಕ್ಕೋಸ್ಕರ ನಾನು ಪ್ಲೇಟ್ನ ಮುಚ್ಚಿದ್ದೆ. ನೋಡಿ, ಅಲೋವೆರಾ ಮತ್ತು ಕರಿಬೇವೆಲ್ಲ ಈ ರೀತಿ ಆಗೋಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ ಅಂತ ಈಗ ಇದನ್ನು ನೋಡಿ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಈಸಿಯಾಗಿ ಮಾಡ್ಕೋಬೋದು, ಇಷ್ಟೇ. ಸೊ ತುಂಬ ರಿಸಲ್ಟ್ ಮಾತ್ರ ಸೂಪರ್ 100% ಕೊಡುತ್ತೆ. ಸೊ ಇದು ತುಂಬ ಬಿಸಿ ಇರುತ್ತೆ. ಒಂದು ಸೈಡ್ಗೆ ತೆಗೆದಿಟ್ಟು ಆರಿದ್ಮೇಲೆ ಇದು ನೀವು ಹೇರ್ಗೆ ಸ್ನಾನ ಮಾಡಿರ್ತೀವಲ್ಲ ಆಗ ಮನೆ ದಿನ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಅಪ್ಲೈ ಮಾಡಿಕೊಂಡು ರಿಸಲ್ಟ್ನ ನನಗೆ ಕಾಮೆಂಟಲ್ಲಿ ಹೇಳಬೇಕು. ಸೊ ಇಷ್ಟೇ ಹೇರ್ ಆಯಿಲು. ಸೊ ಥ್ಯಾಂಕ್ ಯು.